ಈ ಬ್ರಹ್ಮವೈವರ್ತ ಪುರಾಣದಲ್ಲಿ 4 ಖಂಡಗಳು, ಬ್ರಹ್ಮಖಂಡ, ಪ್ರಕೃತಿಖಂಡ, ಗಣಪತಿ ಖಂಡ, ಕೃಷ್ಣಖಂಡ ಅಂತ 4 ಖಂಡಗಳಲ್ಲಿ ಮೊದಲನೆಯ ಖಂಡ ಪ್ರಾರಂಭವಾಗುವಂಥದ್ದು ಬ್ರಹ್ಮಖಂಡ ಅಂತ. ಬ್ರಹ್ಮಖಂಡದ ಪ್ರಾರಂಭದಲ್ಲಿ ಸೂತ ಪುರಾಣಿಕರಿಗೂ ಮತ್ತು ಶೌನಕರಿಗೂ ಸಂವಾದ ರೂಪದಲ್ಲಿ ಪ್ರಾರಂಭ ಆದಂತಹ ಈ ಪುರಾಣ, ನೈಮಿಷ ಪುರಾಣದಲ್ಲಿ ಶೌನಕರು ತಮ್ಮ ಅನೇಕ ಶಿಷ್ಯವರ್ಗಗಳ ಜೊತೆಗೆ ನಿರಂತರ ಪಾಠ, ಪ್ರವಚನ, ಯಜ್ಞ ಯಾಗಾದಿಗಳ ಮೂಲಕ ಧರ್ಮದ ಸಾಧನೆಯನ್ನು ನಡೆಸ್ತಾ ಇದ್ದಾರೆ. ಆ ನೈಮಿಷಾರಣ್ಯಕ್ಕೆ ಸೂತ ಪುರಾಣಿಕರ ಆಗಮನ ಆಗ್ತದೆ. ವಸ್ತುತಃ ಅವರು ಸಿದ್ಧಾಶ್ರಮದಿಂದ ನಾರಾಯಣಾಶ್ರಮಕ್ಕೆ ಹೋಗುವವರು. ಆ ಬದರಿಯ ನಾರಾಯಣಾಶ್ರಮಕ್ಕೆ ಹೋಗುವ ಮಧ್ಯಭಾಗದಲ್ಲಿ ನೈಮಿಷಾರಣ್ಯದ ದಾರಿಯಲ್ಲಿ ಶೌನಕರ ಸಮಾಗಮ ಆಗಿದೆ. ತುಂಬ ಸುಂದರವಾದಂತಹ ಭೇಟಿ. ಪ್ರಾರಂಭದಲ್ಲಿಯೇ ಸಜ್ಜನರ ಭೇಟಿ ಎಷ್ಟು ಆಪ್ಯಾಯಮಾನವಾಗಿರ್ತದೆ ಎನ್ನುವುದನ್ನು ತಿಳಿಸ್ತಾರೆ. ಪರಸ್ಪರವಾಗಿ ಆ ಸೂತ ಪುರಾಣಿಕರು ಬಂದಾಗ ಶೌನಕರು ಎದ್ದು ನಿಂತುಕೊಂಡು, ಶೌನಕರು ಅವರಿಗೆ ಉಪಾಧ್ಯಾಯ ಪದವಿ ಇತ್ತು ಅಂತ ಪುರಾಣಗಳು ಹೇಳ್ತವೆ. ಉಪಾಧ್ಯಾಯರು ಅಂತ ಹೇಳಿದ್ರೆ 18,000 ಮಕ್ಕಳಿಗೆ ಏಕಕಾಲದಲ್ಲಿ ವಸತಿ ಭೋಜನಾದಿಗಳನ್ನು ಕೊಟ್ಟುಕೊಂಡು ಅವರಿಗೆ ವಿದ್ಯಾದಾನವನ್ನು ಮಾಡ್ತಾ ಇದ್ದಂತಹ ದೊಡ್ಡ ಜ್ಞಾನಿಗಳು. ಅಷ್ಟು ಎತ್ತರದ ಜ್ಞಾನಿಗಳು ಸೂತ ಪುರಾಣಿಕರು ಬಂದಾಗ ಎದ್ದು ನಿಂತು ಅವರಿಗೆ ಗೌರವವನ್ನು ಕೊಟ್ಟು ಅತಿಥಿ ಸತ್ಕಾರವನ್ನು ತುಂಬ ಶ್ರದ್ಧೆಯಿಂದ ಮನಃಪೂರ್ವಕವಾಗಿ ಜ್ಞಾನಿಗಳಲ್ಲಿ ಭಗವಂತನನ್ನು ಕಾಣುವ ಬಗೆ ನಾವು ಶೌನಕರ ಆ ಚರ್ಯೆಯಿಂದಾಗಿ ನಾವು ತಿಳಿಯಬಹುದು. ಹಾಗೆ ಆ ಜ್ಞಾನಿಗಳು ಸೂತ ಪುರಾಣಿಕರು ಬಂದಾಗ ಅವರನ್ನು ಸತ್ಕರಿಸಿ, ಜ್ಞಾನಿಗಳ ಸಮಾಗಮ ಅಂದ್ರೇ ಹಾಗೆ. ನಮಗೆ ಯಾರಾದರೂ ಭೇಟಿಯಾದಾಗ ವೈಯಕ್ತಿಕ ವಿಚಾರಗಳಲ್ಲಿ ನಾವು ವ್ಯವಹಾರನ ಪ್ರಾರಂಭ ಮಾಡ್ತೇವೆ. ಅವರು ಪ್ರಾರಂಭ ಮಾಡುವ ವ್ಯವಹಾರದ ನಿಷ್ಠೆಯೇ ಅನೇಕ ಸಾಧನೆಗಳನ್ನು ಮಾಡಿದವರು. ನೀವು ನಿರಂತರವಾಗಿ ಭಗವಂತನ ಚಿಂತನೆಯಲ್ಲಿ ತೊಡಗಿ ಅನೇಕ ರಾಜ್ಯಗಳಲ್ಲಿ, ಅನೇಕ ದೇಶಗಳನ್ನು ತಿರುಗಿ ಅನೇಕ ಕಡೆಗಳಲ್ಲಿ ಭಗವಂತನ ಮಹಿಮೆಗಳನ್ನು ಅನೇಕ ಸದ್ಭಕ್ತರಿಗೆ ತಿಳಿಸುವ ಜ್ಞಾನಿಗಳು. ನಮಗೂ ಕೂಡ ಆ ಭಗವಂತನ ತತ್ವಜ್ಞಾನದ ಚಿಂತನೆಯನ್ನು ನೀಡಬೇಕು. ವಿಸ್ತಾರವಾಗಿ ಹೇಳ್ತಾರೆ, ಜೀವಾನಾಂ ಕರ್ಮಣೋ ಯಸ್ಮಾತ್ ಯಾಸು ಯಾಸು ಚ ಯೋನಿಷು. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಯಾವ ಕರ್ಮವನ್ನು ಮಾಡಿದರೆ ಆ ಜನ್ಮಕ್ಕೆ ಅವನಿಗೆ ಸಾರ್ಥಕತೆ ಬರ್ತದೆ. ಹುಟ್ಟಿದ ನಂತರ ಎಲ್ಲರೂ ಕೂಡ ಪ್ರಾಣಿಗಳ ಹಾಗೆ ಕೇವಲ ಆಹಾರ, ಕೇವಲ ಭೋಗದಲ್ಲಿಯೇ ಮುಳುಗಿದರೆ ಪ್ರಾಣಿಗಳಿಗೂ ಮನುಷ್ಯರಿಗೂ ವ್ಯತ್ಯಾಸ ಇರುವುದಿಲ್ಲ. ಒಬ್ಬ ಮನುಷ್ಯನಾದವನು ತನ್ನ ಜನ್ಮವನ್ನು ಸಾರ್ಥಕತೆ ಪಡಿಸಿಕೊಳ್ಳಬೇಕಾದರೆ ಅವನ ಜೀವನ ಯಾವ ಕ್ರಮದಲ್ಲಿರಬೇಕು, ಯಾವ ನಿಟ್ಟಿನಲ್ಲಿರಬೇಕು, ಇದೆಲ್ಲವನ್ನೂ ಕೂಡ ನೀವು ಅನುಗ್ರಹ ಮಾಡಬೇಕು. ಆ ಜೀವನದ ಸಾರ್ಥಕತೆಯನ್ನು ಪಡೆಯಬೇಕಾದರೆ ಇದು ವಸ್ತುತಃ ಶೌನಕರಿಗೆ ಗೊತ್ತಿರುವಂಥದ್ದೇ. ತತ್ವಜ್ಞಾನವನ್ನು, ಭಗವಂತನ ತತ್ವಜ್ಞಾನವನ್ನು, ಆತ್ಮೋದ್ಧಾರದ ಮಾರ್ಗದಲ್ಲಿ ಹೋಗುವವನು ಮಾತ್ರ ಜೀವನದ ಸಾರ್ಥಕತೆಯನ್ನು ಪಡೀಲಿಕ್ಕೆ ಸಾಧ್ಯ. ಆ ಆತ್ಮೋದ್ಧಾರಕ್ಕೆ ಕಾರಣವಾದಂತಹ ಈ ಜೀವಿಯ ಸ್ವರೂಪ, ಜೀವಿಯು ಯಾವ ಯಾವ ಕರ್ಮಗಳನ್ನು ಹೇಗೆ ಮಾಡಬೇಕು, ಆ ಮಾಡಬೇಕಾದರೆ ಭಗವಂತನ ಚಿಂತನೆಯನ್ನು ಯಾವ ಯಾವ ರೀತಿಯಲ್ಲಿ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಕರ್ಮಾಂಗಗಳನ್ನು ಮಾಡಬೇಕು, ಇದೆಲ್ಲವನ್ನು ಕೂಡ ವಿಸ್ತಾರವಾಗಿ ನಮಗೆ ಹೇಳಬೇಕು ಅಂತ ಆ ಶೌನಕರು ಪ್ರಾರ್ಥನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಹೇಳತಕ್ಕಂತಹ ಮಾತು, ಶಿಷ್ಯಪೃಷ್ಟಂ ಅಪೃಷ್ಟಂ ವಾ ವ್ಯಾಖ್ಯಾನಂ ಕುರುತೆ ಚ ಯಃ ಸಸದ್ಗುರು ಸತಾಂ ಶ್ರೇಷ್ಠ ಯೋಗ್ಯಾಯೋಗ್ಯೇ ಚ ಯಸ್ಸಮಃ. ಸೂತ ಪುರಾಣಿಕರೇ, ನಿಮ್ಮಲ್ಲಿ ನಾನು ಶಿಷ್ಯನಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ನಮಗೆ ನೀನು ತತ್ವಜ್ಞಾನವನ್ನು ಅನುಗ್ರಹ ಮಾಡಬೇಕು. ನೀವು ಗುರುಗಳಾಗಿ ನಿಂತು, ಗುರುಗಳ ಸಾಮರ್ಥ್ಯ ಅಂದ್ರೇನು? ಶಿಷ್ಯ ಪೃಷ್ಟಂ ಅಪೃಷ್ಟಂ ವಾ. ಶಿಷ್ಯರಿಗೂ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ, ಕೆಲವು ಪ್ರಶ್ನೆಗಳನ್ನು ಕೇಳದೇ ಇರಬಹುದು. ಆದರೆ ಶಿಷ್ಯರ ಮನಸ್ಸಿನಲ್ಲಿ ಯಾವ ಯಾವ ಪ್ರಶ್ನೆಗಳಿದೆ, ಅವನ ಉದ್ಧಾರಕ್ಕೆ ನಾನು ಯಾವ ಯಾವ ವಿಚಾರಗಳನ್ನು ಅವನಿಗೆ ದಾರಿ ಎಳೆಯಬೇಕು, ಇದನ್ನು ತಿಳಿದು ಆ ಜ್ಞಾನದ ಧಾರೆಯನ್ನು ನೀಡುವವನು ನಿಜವಾದ ಗುರು. ಶಿಷ್ಯ ಪೃಷ್ಟಂ ಅಪೃಷ್ಟಂ ವಾ. ನಾನು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೇನೆ, ನನ್ನ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಿ ಅಂತ ಆ ಪ್ರಶ್ನೆಯ ಅಭಿಪ್ರಾಯ ಅಲ್ಲ. ನನ್ನ ಉದ್ಧಾರಕ್ಕೆ ಯಾವ ಯಾವ ಚಿಂತನೆಗಳು ಬೇಕೋ ಆ ಎಲ್ಲ ಚಿಂತನೆಗಳನ್ನು ಕೂಡ ಅನುಗ್ರಹ ಮಾಡಬೇಕು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಹೇಳ್ತಾರೆ, ದೇವಂ ವಿಪ್ರಂ ಗುರುಂ ದೃಷ್ಟ ನನಮೇದ್ಯಸ್ತು ಸಂಭ್ರಮಾತ್. ಅಲ್ಲ, ಯಾರಾದರೂ ಒಬ್ಬರು ಶಿಷ್ಯರಾಗಿ ಬಂದು ಕೇಳಿದ ಕೂಡಲೇ ಅದನ್ನೆಲ್ಲವನ್ನು ಕೂಡ ಹೇಳಬೇಕಾ ಅಂತ ಹೇಳಿದ್ರೆ ಅದನ್ನು ಹೇಳ್ತಾರೆ. ಒಬ್ಬ ಗುರುವಿನಲ್ಲಿ ಇರಬೇಕಾದಂತಹ ಯೋಗ್ಯತೆ, ಅನೇಕ ಸಾಮರ್ಥ್ಯಗಳು ಹೇಗೆ ಇರಬೇಕು ಹಾಗೆ ಒಬ್ಬ ಶಿಷ್ಯನಾಗಬೇಕಾದರೂ ಕೂಡ ಅವನಲ್ಲಿ ಅನೇಕ ಯೋಗ್ಯತೆಗಳಿರಬೇಕು. ಮುಖ್ಯವಾಗಿ ಅವನಿಗೆ ವಿದ್ಯೆಯ ಮೇಲೆ ಅತ್ಯಂತ ಸಾತ್ವಿಕವಾದಂತಹ ಶ್ರದ್ಧೆ ಇರಬೇಕು, ಗುರುಗಳ ಮೇಲೆ ಶ್ರದ್ಧೆ ಇರಬೇಕು, ಹಿರಿಯರ ಮೇಲೆ, ಶಾಸ್ತ್ರಗಳ ಮೇಲೆ, ಗ್ರಂಥಗಳ ಮೇಲೆ ಪೂರ್ಣ ವಿಶ್ವಾಸ ಇದ್ದರೆ ಮಾತ್ರ
ಆಗ ಆ ಗುರುಗಳು ಆ ಸಾತ್ವಿಕವಾದಂತಹ ತತ್ವಜ್ಞಾನವನ್ನು ನೀಡಲಿಕ್ಕೆ ಸಾಧ್ಯ. ದೇವಂ, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಒಂದು ಜ್ಞಾನವನ್ನು ಪಡೆಯಬೇಕು ಅಂದರೆ ನಮಗೆ ಶ್ರವಣೇಂದ್ರಿಯ ಮೊದಲಾದಂತಹ ಇಂದ್ರಿಯಗಳು ಬೇಕು. ಆ ಇಂದ್ರಿಯಗಳನ್ನು ಅನುಗ್ರಹ ಮಾಡಿದಂತಹ ಭಗವಂತನ ಮೇಲೆ ಭಕ್ತಿ ಪ್ರೀತಿ ಇರಬೇಕು. ವಿಪ್ರಂ ಗುರುಂ, ನಮಗೆ ಜ್ಞಾನವನ್ನು ಅನುಗ್ರಹ ಮಾಡ್ತಕ್ಕಂತಹ ಗುರುಗಳ ಮೇಲೆ ಅನುಗ್ರಹ ಇರಬೇಕು. ಎಲ್ಲಿಯ ತನಕ ಅಂತ ಹೇಳಿದ್ರೆ ಆ ಗುರುಗಳ ದರ್ಶನ ಆದರೆ ಸಾಕು, ನಮಗೆ ನಮಸ್ಕಾರ ಮಾಡುವ ಭಾವ ಸ್ವಾಭಾವಿಕವಾಗಿ ಮನಸ್ಸು ಬಗ್ಗಬೇಕಂತೆ, ಅವರಲ್ಲಿ ಶರಣಾಗತಿ ಆಗಬೇಕಂತೆ. ನಾನು ಎನ್ನತಕ್ಕಂತಹ ಅಹಂಕಾರ ಸಾಮಾನ್ಯವಾಗಿ ಯಾವಾಗಲೂ ನಮ್ಮಲ್ಲಿ ಜಾಗೃತವಾಗಿರ್ತದೆ. ಆದರೆ ಹಿರಿಯರನ್ನು ನೋಡಿದಾಗ, ಗುರುಗಳನ್ನು ನೋಡಿದಾಗ, ಭಗವಂತನ ದರ್ಶನ ಆಗುವ ಸಂದರ್ಭದಲ್ಲಿ ಆದರೂ ಕೂಡ ಆ ಅಹಂಕಾರ ಎನ್ನುವಂಥದ್ದು ಕುಗ್ಗಬೇಕು. ದೃಷ್ಟ ನನಮೇಧ್ಯಸ್ತು ಸಂಭ್ರಮಾತು, ಇಲ್ಲ ನಾನೇ ದೊಡ್ಡವ, ನನಗೆ ತುಂಬ ತಿಳಿದಿದೆ, ನಾನು ತುಂಬ ಸಾಧನೆ ಮಾಡಿದವನು ಎನ್ನುವಂತಹ ಭ್ರಮೆಯಲ್ಲಿ ಅವನು ನಮಸ್ಕಾರ ಮಾಡದೆ, ಹಿರಿಯರಲ್ಲಿ ವಿಧೇಯತೆಯಿಂದ ಅವನು ಇಲ್ಲದೇ ಇದ್ದರೆ ಸಕಾಲ ಸೂತ್ರಂ ರಚತಿ ಯಾವಚ್ಚಂದ್ರ ದಿವಾಕರು, ಅವನು ನಿರಂತರವಾಗಿ ಸಂಸಾರದಲ್ಲಿಯೇ ಮುಳುಗಿರಬೇಕಾಗ್ತದೆ. ಅವನಿಗೆ ಯಥಾರ್ಥವಾದಂತಹ ತತ್ವಜ್ಞಾನ ಅವನಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಜವಾದ ಯಥಾರ್ಥ ತತ್ವಜ್ಞಾನ ಸಿಗಬೇಕು ಅಂದರೆ ನಾನು ನನಗೆ ಎಲ್ಲ ಗೊತ್ತಿದೆ ಅಂತಕ್ಕಂತಹ ಅಹಂಕಾರವನ್ನು ಬಿಟ್ಟು ಹಿರಿಯರಲ್ಲಿ, ತಿಳಿದವರಲ್ಲಿ, ಜ್ಞಾನಿಗಳಲ್ಲಿ, ಭಗವಂತನಲ್ಲಿ ಯಾರು ವಿಧೇಯತೆಯಿಂದ ನಡ್ಕೊಳ್ತಾನೆ, ಅಂದರೆ ಸಾತ್ವಿಕವಾದಂತಹ ಒಂದು ಗುಣಗಳನ್ನು ಯಾರು ಜೀವನದಲ್ಲಿ ಅಳವಡಿಸ್ಕೊಳ್ತಾನೆ ಅವನು ಮಾತ್ರ ಒಳ್ಳೆಯ ಶಿಷ್ಯನಾಗಲಿಕ್ಕೆ ಸಾಧ್ಯ, ಒಳ್ಳೆಯ ವಿದ್ಯೆಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದಾಗಿ ನಿಮ್ಮಲ್ಲಿ ವಿಧೇಯತೆಯಿಂದ ನಾನು ಕೇಳಿಕೊಳ್ತಾ ಇದ್ದೇನೆ, ನನಗೆ ಆ ಭಗವಂತನ ಮಹಿಮೆಯನ್ನು, ಜೀವನ ಆತ್ಮದ ಉದ್ಧಾರಕ್ಕೆ ಬೇಕಾದಂತಹ ತತ್ವಜ್ಞಾನವನ್ನು ಅನುಗ್ರಹ ಮಾಡಬೇಕು ಅಂತ ಕೇಳಿದಾಗ ಸೂತ ಪುರಾಣಿಕರು ಈ ಬ್ರಹ್ಮವೈವರ್ತದ ಪುರಾಣವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಹೇಳಬೇಕಾದ್ರೆ ಪ್ರಾರಂಭದಲ್ಲಿ ವಿವೃತಂ ಬ್ರಹ್ಮಕಾರ್ಸ್ನ್ಯಂಚ ಕೃಷ್ಣೇನ ಯತ್ರ ಶೌನಕ, ಬ್ರಹ್ಮವೈವರ್ತದ ಶಬ್ದದ ಅರ್ಥವನ್ನು ಹೇಳಿಯೇ ಈ ಪುರಾಣವನ್ನು ಪ್ರಾರಂಭ ಮಾಡ್ತಿದ್ದಾರೆ. ಸ್ವಯಂ ಭಗವಂತ ಕೃಷ್ಣದೇವರು ಇಡೀ ಜಗತ್ತಿನ ಸೃಷ್ಟಿ, ನಿನ್ನೆ ನಾವು ಚಿಂತನೆ ಮಾಡಿದ ಹಾಗೆ ಆ ಬ್ರಹ್ಮದೇವರ ಸೃಷ್ಟಿ, ಬ್ರಹ್ಮದೇವರ ವರ್ತನೆ ಯಾವ ರೀತಿಯಲ್ಲಿತ್ತು ಅದನ್ನು ನಿರೂಪಣೆ ಮಾಡ್ತಕ್ಕಂತಹ ಪುರಾಣ ಈ ಬ್ರಹ್ಮವೈವರ್ತ ಪುರಾಣ. ಸ್ವಯಂ ಆ ಕೃಷ್ಣದೇವರು ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದರು. ಬ್ರಹ್ಮದೇವರು ಧರ್ಮರಾಜನಿಗೆ, ಯಮಧರ್ಮನಿಗೆ ಉಪದೇಶ ಮಾಡಿದಂತಹ ಪುರಾಣ. ಆ ಧರ್ಮರಾಜನ ಮೂಲಕ ನಾರದರಿಗೆ ಉಪದೇಶವಾದದ್ದು. ಆ ನಾರದರು ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕಲಿಯುಗದ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ವಿಸ್ತಾರವಾಗಿ ಆ ಬ್ರಹ್ಮವೈವರ್ತ ಪುರಾಣವನ್ನು ರಚನೆ ಮಾಡಿದ್ದಾರೆ. ಆ ವೇದವ್ಯಾಸ ದೇವರಿಂದ ಶ್ರವಣ ಮಾಡಿದಂತಹ ಬ್ರಹ್ಮವೈವರ್ತ ಪುರಾಣವನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ ಅಂತ ಸೂತ ಪುರಾಣಿಕರು ಪ್ರಾರಂಭ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಭಗವಂತನ ಸ್ವರೂಪವನ್ನು ಜ್ಯೋತಿಸ್ಸಮೂಹಂ ಪ್ರಲಯೇ ಪುರಾಸೀತ್ ಕೇವಲಂ ದ್ವಿಜ ಅಂತ ಭಗವಂತ ಶಾಶ್ವತವಾಗಿ, ಜಗತ್ತು ಅನೇಕ ಬಾರಿ ಸೃಷ್ಟಿಯಾಗುತ್ತೆ, ಅನೇಕ ಬಾರಿ ಪ್ರಳಯ, ಸೃಷ್ಟಿ ಪ್ರಳಯ, ಹೀಗೆ ಅನೇಕ ರೀತಿಯ ಚಕ್ರದ ಹಾಗೆ ಅದು ಅನೇಕ ಮಜಲುಗಳನ್ನು ಕಾಣುವಂಥದ್ದು ಈ ಜಗತ್ತು. ಆದರೆ ಭಗವಂತನಿಗೆ ಆ ರೀತಿಯಾದಂತಹ ಹುಟ್ಟು ನಾಶ ಎನ್ನತಕ್ಕಂತಹ ಯಾವುದೇ ಮಜಲಿಲ್ಲ. ಏಕರಸಃ, ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಪರಿಪೂರ್ಣ ಆನಂದಮಯನಾಗಿ ನಮಗೆ ಹುಟ್ಟಿದೆ, ಸಾವಿದೆ, ಒಮ್ಮೆ ಸುಖ ಪ್ರಾಪ್ತಿಯಾಗ್ತದೆ, ಒಮ್ಮೆ ದುಃಖ ಪ್ರಾಪ್ತಿಯಾಗ್ತದೆ, ಹೀಗೆ ಅನೇಕ ರೀತಿಯಾದಂತಹ ವ್ಯತ್ಯಾಸಗಳನ್ನು ನಾವು ಜೀವನದಲ್ಲಿ ಅನುಭವಿಸ್ತೇವೆ. ಆದರೆ ಭಗವಂತ ಹಾಗಲ್ಲ, ಯಾವಾಗಲೂ ಕೂಡ ಜ್ಞಾನಾನಂದಮಯನಾಗಿ ಒಂದೇ ರೀತಿಯಾಗಿ ಇರುವವನು ಅಂತ ಭಗವಂತನ ಸ್ವರೂಪವನ್ನು ಹೇಳಿ, ಆ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆಯೂ ಇದ್ದಂತಹ ಶಾಶ್ವತವಾದಂತಹ ಒಂದು ಲೋಕ ಗೋಲೋಕ ಅಂತ ನಾನು ನಿನ್ನೆ ಹೇಳಿದ ಹಾಗೆ ಎಲ್ಲ ಪುರಾಣಗಳು ಕೂಡ ವೈಕುಂಠವನ್ನು ಶಾಶ್ವತವಾದ ಪುರಾಣ. ಆ ವೈಕುಂಠದಲ್ಲಿ ಭಗವಂತ ನಿತ್ಯ ಸನ್ನಿಧಾನ ಇರತಕ್ಕಂತಹ ಕೇವಲ ಸುಖದ ಅನುಭವವಾಗ್ತಕ್ಕಂತಹ ಲೋಕ ಅದು ವೈಕುಂಠ ಲೋಕ ಅಂತ ಹೇಳುವ ಹಾಗೆ ಬ್ರಹ್ಮವೈವರ್ತ ಪುರಾಣ ಗೋಲೋಕವನ್ನು ಪರಿಚಯಿಸಿಕೊಡ್ತದೆ. ಗೋಲೋಕ ಎಂಬುದಾಗಿ ಅದರಲ್ಲಿ ಕೃಷ್ಣ ಅನಾದಿ ಕಾಲದಿಂದಲೂ ಕೂಡ ಜ್ಞಾನಾನಂದಮಯನಾಗಿದ್ದಾನೆ. ಆ ಭಗವಂತ ಒಮ್ಮೆ ಈ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಬಯಸಿದ್ರಂತೆ. ಆ ಬಯಸಿದ ಇಚ್ಛೆಯ ಬಲವೇ ಕೂಡಲೇ ಬ್ರಹ್ಮದೇವರ ಸೃಷ್ಟಿಯಾಗ್ತದೆ. ಆ ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ ಸ್ವಾತ್ಮಾರಾಮಂ ಮನೋಹರಂ ಅಂತ. ಆ ಭಗವಂತನ ಸಾಮರ್ಥ್ಯ ಎಂಥದ್ದು ಅಂತ ಹೇಳಿದ್ರೆ, ನಾವು ಯಾವುದನ್ನಾದರೂ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅನೇಕ ಸಮಯ ತೆಗೆದುಕೊಳ್ತದೆ. ಒಂದು ವಸ್ತುವನ್ನು ನಾವು ನಿರ್ಮಾಣ ಮಾಡಬೇಕು ಅಂದರೆ ಮೊದಲು ಅದರ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು. ಒಂದು ಪುಸ್ತಕವನ್ನು ನಿರ್ಮಾಣ ಮಾಡಬೇಕು ಅಂದರೆ ಏನು ಬರೆಯಬೇಕು, ಹೇಗೆ ಬರೆಯಬೇಕು, ಇದೆಲ್ಲವನ್ನು ತಿಳಿದು ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ನಂತರ ನಾವು ಆ ವಸ್ತುವನ್ನು ಸೃಷ್ಟಿ ಮಾಡ್ತೇವೆ. ಒಂದು ದಿನ ನಾವು ಸಂಕಲ್ಪ ಮಾಡಿದರೆ ಒಂದು ವಸ್ತುವನ್ನು ಸೃಷ್ಟಿ ಮಾಡಬೇಕು ಅಂತ ಎಷ್ಟೋ ದಿನದ ನಂತರ ಆ ವಸ್ತುವಿನ ನಿರ್ಮಾಣ, ವಸ್ತುವಿನ ಸೃಷ್ಟಿಯಾಗ್ತದೆ. ಆದರೆ ಭಗವಂತನ ಸಂಕಲ್ಪ ಯಾವ ರೀತಿಯಾದದ್ದು ಅಂತ ಹೇಳಿದರೆ, ಭಗವಂತ ಯಾವ ಕ್ಷಣದಲ್ಲಿ ಒಂದು ವಸ್ತುವನ್ನು ಸೃಷ್ಟಿ ಮಾಡಬೇಕು ಅಂತ ಬಯಸಿದನೋ
ಆ ಕ್ಷಣದಲ್ಲಿಯೇ ಆ ಜಗತ್ತಿನ ಸೃಷ್ಟಿಯಾಗ್ತದೆ. ನಂತರದ ಕ್ಷಣವೂ ಅಲ್ಲ, ತಾನು ಬಯಸಿದ ಕ್ಷಣದಲ್ಲಿಯೇ ಆ ವಸ್ತುವಿನ ಸೃಷ್ಟಿಯಾಗ್ತದೆ. ಅದು ಭಗವಂತನ ಇಚ್ಛೆಯ ಅಪೂರ್ವವಾದಂತಹ ಒಂದು ಅಚಿಂತ್ಯವಾದಂತಹ ಶಕ್ತಿ. ಹೀಗೆ ತಾನು ಸೃಷ್ಟಿ ಮಾಡಬೇಕು ಅಂತ ಬಯಸಿದ್ದೇ ತಡ ಬ್ರಹ್ಮದೇವರ ನಾಭಿ ಕಮಲದಿಂದಾಗಿ ಬ್ರಹ್ಮದೇವರ ಸೃಷ್ಟಿಯಾಗ್ತದೆ. ತನ್ನ ಎಡಭಾಗದಿಂದಾಗಿ ರುದ್ರದೇವರ ಸೃಷ್ಟಿಯಾಗ್ತದೆ. ತನ್ನ ಹೃದಯ ಭಾಗದಿಂದಾಗಿ ಧರ್ಮದೇವತೆ ಯಮಧರ್ಮನ ಸೃಷ್ಟಿಯಾಗ್ತದೆ. ಮುಖದಿಂದಾಗಿ ಸರಸ್ವತೀ ದೇವಿಯ ಸೃಷ್ಟಿ. ಹೀಗೆ ತನ್ನ ಅವಯವಗಳಿಂದಾಗಿ ಅನೇಕ ದೇವತೆಗಳ, ಪಾರ್ವತಿಯ ಸ್ವರೂಪದಲ್ಲಿ ದುರ್ಗೆಯ ಸೃಷ್ಟಿ, ಸಾವಿತ್ರಿ ದೇವಿಯ ಸೃಷ್ಟಿ, ಮನಸ್ಸು, ರತಿ, ಹೀಗೆ ಅನೇಕ ದೇವತೆಗಳ ಸೃಷ್ಟಿಯನ್ನು ಭಗವಂತ ಮಾಡ್ತಾನಂತೆ. ಹೀಗೆ ಅನೇಕ ದೇವತೆಗಳ ಸೃಷ್ಟಿಯನ್ನು ಮಾಡಿ ನಂತರ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕು ಅಂತ ಬಯಸಿದನಂತೆ. ಆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕು ಅಂತ ಬಯಸಿ ಅದನ್ನು ಬ್ರಹ್ಮದೇವರಿಗೆ ಆದೇಶ ಮಾಡ್ತಾರೆ. ಒಂದು ಅಪೂರ್ವವಾದಂತಹ 14 ಲೋಕದಿಂದ ತುಂಬಿದಂತಹ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಈ ಸೃಷ್ಟಿ ಪ್ರಕ್ರಿಯೆಯನ್ನು ನೀನು ಮುಂದುವರಿಸಬೇಕು ಅಂತ ಬ್ರಹ್ಮದೇವರಲ್ಲಿ ಆದೇಶ ಮಾಡಿದಾಗ, ಆದೇಶವನ್ನು ಮಾಡಿ ಇಡೀ ಲೋಕದಲ್ಲಿ ನೀರಿನ ಸ್ಥಿತಿ, ಆ ನೀರಿನಲ್ಲಿ ಕ್ಷೀರಸಾಗರ ಶಾಯಿಯಾಗಿ ಭಗವಂತ ಮಲಗಿಕೊಳ್ತಾನೆ.